ದೇವತೆಗಳ ಆಯುಧಗಳು ಯುದ್ಧಕ್ಕಾಗಿ ಅಲ್ಲ, ಧರ್ಮವನ್ನು ರಕ್ಷಿಸಲು. ಫ್ರೆಂಡ್ಸ್, ನಾವಿವತ್ತು ಅತ್ಯಂತ ಶಕ್ತಿಶಾಲಿಯಾದ 5 ದೈವಿಕ ಆಯುಧಗಳ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೆಯದು ಸುದರ್ಶನ ಚಕ್ರ. ಸುದರ್ಶನ ಚಕ್ರ ಶ್ರೀಕೃಷ್ಣ ಅಥವಾ ಶ್ರೀಮನ್ನಾರಾಯಣ ಬಳಸಲ್ಪಡುವ ಶಕ್ತಿಶಾಲಿ ಆಯುಧ. ಈ ಚಕ್ರ ಎಂದಿಗೂ ತಪ್ಪದೆ ಗುರಿ ತಲುಪುತ್ತದೆ. ಅಧರ್ಮವನ್ನು ಕ್ಷಣದಲ್ಲೇ ನಾಶ ಮಾಡುವ ಶಕ್ತಿ ಇದಕ್ಕೆ ಇದೆ. ಕಾಲ, ಕರ್ಮ, ಅಹಂಕಾರ ಎಲ್ಲವನ್ನೂ ಕತ್ತರಿಸುವ ಆಯುಧ. ಇನ್ನು ಎರಡನೆಯದ್ದು ತ್ರಿಶೂಲ. ತ್ರಿಶೂಲವನ್ನು ಪರಮ ಈಶ್ವರನಾದ ಮಹಾದೇವ ಬಳಸುವಂತಹ ಶಕ್ತಿಶಾಲಿ ಆಯುಧ. ಸೃಷ್ಟಿ, ಸ್ಥಿತಿ, ಲಯ ಈ 3 ಶಕ್ತಿಗಳ ಸಂಕೇತ. ಒಂದು ತ್ರಿಶೂಲವೇ ಸಂಪೂರ್ಣ ಬ್ರಹ್ಮಾಂಡವನ್ನು ಲಯಗೊಳಿಸಬಲ್ಲದು. ಮೂರನೆಯದ್ದು ಬ್ರಹ್ಮಾಸ್ತ್ರ. ಈ ಅಸ್ತ್ರವನ್ನು ಸೃಷ್ಟಿಸಿದ್ದು ಬ್ರಹ್ಮದೇವ. ರಾಮ, ಅರ್ಜುನ, ಅಶ್ವತ್ಥಾಮರಂತಹ ಪರಾಕ್ರಮಿಗಳು ಬಳಸಿದಂತಹ ಆಯುಧ. ಒಮ್ಮೆ ಪ್ರಯೋಗಿಸಿದರೆ ಅಪಾರ ವಿನಾಶ. ಆದುದರಿಂದ ಅತಿ ಅಪರೂಪಕ್ಕೆ ಮಾತ್ರ ಬಳಕೆಯಾಗಿದೆ. ಇನ್ನು ನಾಲ್ಕನೆಯದ್ದು ವಜ್ರಾಯುಧ. ಇದನ್ನು ದೇವೇಂದ್ರ ಇಂದ್ರ ಬಳಸುವಂತಹ ಆಯುಧವಾಗಿದೆ. ಋಷಿ ದಿದೀಚಿಯ ತ್ಯಾಗದಿಂದ ನಿರ್ಮಿತವಾದ ಈ ಆಯುಧ ಅಜೇಯ, ಅಖಂಡ, ಅಮರರನ್ನು ಕೂಡ ಸಂಹರಿಸುವ ಶಕ್ತಿ ಹೊಂದಿದೆ. ಇನ್ನು ಐದನೆಯದ್ದು ಪಾಶುಪತಾಸ್ತ್ರ. ಇದನ್ನು ಪರಮಶಿವ ಅರ್ಜುನನಿಗೆ ನೀಡಿದ ಅತ್ಯಂತ ಅಪಾಯಕಾರಿ ಆಯುಧ. ಈ ಅಸ್ತ್ರ ದೇಹ, ಮನಸ್ಸು, ಆತ್ಮ ಈ 3ನ್ನು ನಾಶ ಮಾಡಬಲ್ಲ ಶಕ್ತಿ ಹೊಂದಿದೆ. ಇನ್ನೊಂದು ನಿಮಗೆಲ್ಲ ಗೊತ್ತಿರಲಿ, ಧರ್ಮ ರಕ್ಷಣೆಗೆ ಮಾತ್ರ ಈ ಎಲ್ಲಾ ದೈವಿಕ ಶಕ್ತಿಗಳು ಬಳಕೆಯಾಗಿವೆ. ಈ ಎಲ್ಲಾ ಆಯುಧಗಳಿಗಿಂತ ದೊಡ್ಡ ಆಯುಧ ಪ್ರೀತಿ ಎಂದು ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ.